ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಕಳೆದ ತಿಂಗಳು ರಾಜ್ಯ ಸರ್ಕಾರ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ DAಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿತ್ತು. 2.25% DAಯನ್ನು ಹೆಚ್ಚಳ ಮಾಡಿ ಆದೇಶ ಮಾಡಿತ್ತು. ಜುಲೈ 1, 2024ರಿಂದ ಇಂಪ್ಲಿಮೆಂಟ್ ಆಗುತ್ತೆ. ಆದರೆ ಆರ್ಥಿಕ ಸೌಲಭ್ಯಗಳು 1/8/2024ಕ್ಕೆ ಪೂರ್ವಾನ್ವಯ ಆಗುವಂತೆ ಜಾರಿ ಮಾಡಿತ್ತು. ಅದೇ ರೀತಿ ಜುಲೈ ತಿಂಗಳ DA ಬಗ್ಗೆ ಪ್ರತ್ಯೇಕ ಆದೇಶವನ್ನು ಹೊರಡಿಸಿತ್ತು. ಅದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಹಾಕಿದ್ದೀನಿ. ಈ ದಿನ ನಿಮ್ಮೆಲ್ಲ ನೌಕರರಿಗೆ ಹಾಗೂ ಪಿಂಚಣಿದಾರರಿಗಾಗಿ ಈಗ ಹಾಲಿ 7ನೇ ವೇತನ ಆಯೋಗದ ಪ್ರಕಾರ ಹಾಲಿ ಇರುವಂತಹ ಬೇಸಿಕ್ಕಿಗೆ ಈಗ ಹೆಚ್ಚಳವಾದ DA ಎಷ್ಟು % ಆಗತ್ತೆ, ಎಷ್ಟು ಅಮೌಂಟ್ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಅಂಕಿ ಅಂಶದ ಪಟ್ಟಿಯನ್ನು ನಿಮ್ಮ ಮುಂದೆ ಸಲ್ಲಿಕೆ ಮಾಡಿದ್ದೀನಿ. ತಾವೆಲ್ಲರೂ ಅದನ್ನು ಪರಿಶೀಲಿಸ್ಬೋದು. ನಿಮ್ಮ DA ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇರುತ್ತೆ. ಅದ್ರ ಜೊತೆಯಲ್ಲಿ ಹೆಚ್ಚಳವಾದ DA ಡಿಸೆಂಬರ್ ತಿಂಗಳ ವೇತನ ಬಟವಾಳಿ ಆದ ನಂತರ ಅರಿಯರ್ಸ್ ಸಿಗತ್ತೆ. 4 months ಅರಿಯರ್ಸ್ ಸಿಗತ್ತೆ, ಪ್ಲಸ್ ಜುಲೈದು ಅರಿಯರ್ಸ್ ಸಿಗತ್ತೆ. ಅದಕ್ಕೂ ಆದೇಶ ಆಗಿದೆ. ಅದರ ಆದೇಶ ಪ್ರತಿಯನ್ನು ಕೂಡ ಹಾಕಿದ್ದೀನಿ. ಅದ್ರ ಜೊತೆಯಲ್ಲಿ ಈ ತಿಂಗಳ ವೇತನದಲ್ಲಿ ನಿಮ್ಮ DA ಸೇರ್ಕೊಂಡು ಬರುತ್ತೆ. ಏನು ಇಲ್ಲಿ ಪಟ್ಟಿ ಕೊಟ್ಟಿದ್ದೀನಲ್ಲ, ನಿಮ್ಮ ಬೇಸಿಕ್ಕಿಗೆ ಎಷ್ಟೆಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಪಟ್ಟಿಯನ್ನು ಕೊಟ್ಟಿದ್ದೀನಲ್ಲ, ಆ ಪಟ್ಟಿಯಲ್ಲಿ ಇರೋಷ್ಟು ಹಣ ಕಳೆದ ತಿಂಗಳ ಸಂಬಳಕ್ಕೂ ಈ ತಿಂಗಳ ಸಂಬಳಕ್ಕೂ ಡಿಫ್ರೆನ್ಸ್ ಆಗುತ್ತೆ. ದಯವಿಟ್ಟು ಪಟ್ಟಿಯನ್ನು ಪರಿಶೀಲಿಸಿ. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.